ನಮ್ದು ಸೀರೀಸ್ ಫಾಲೋ ಮಾಡತ್ತೀರ ಅಂದ್ರೆ ನಿಮಗೆ ಗೊತ್ತಾ ಇರುತ್ತೆ. ನಾನು ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ವಿವೇಕ್ ಎಕ್ಸ್‌ಪ್ರೆಸ್‌ನ ತೊಗೊಂಡು ಬಂದಿದ್ದೆ ದಿಬ್ರುಗಢಿಗ್ರಿ. ಆ 3 ಪಾಠ ನೀವು ಎಂಜಾಯ್ ಮಾಡ್ರಿ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದ್ರೆ ಭಾಳ ಏನು ಬ್ಯಾಡ್ರಿ, ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂತಂದ್ರೆ ಅದ್ರದ್ದು ಪ್ಲೇಲಿಸ್ಟದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮ್ಮ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ ಅದನ್ನು ಹಾಕಿ ನನಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ತೀನಿ. ಅದಾದ್ಮೇಲೆ ನಾವು ದಿಬ್ರುಗಢದಿಂದ ನಾರ್ಲಗುನ್ಗೆ ಹೋಗುವಂಥ ಎಕ್ಸ್‌ಪ್ರೆಸ್ ಒಳಗೆ ಬೋಗಿಬಿಲ್ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬಂದಿದ್ವಿ ರೀ. ಅರುಣಾಚಲ್ ಪ್ರದೇಶದ ಮಿಸ್ಟಿಕ್ ವ್ಯೂಸ್ನ ನಾವು ಅನ್ನಾವತ್ ಎಂಜಾಯ್ ಮಾಡಿದ್ವಿ. ಈಗ ಈ ಪಾಠ ಒಳಗೆ ನಾವು ಹೊಂಟೇವಿ ವಾಪಸ್ ಗುವಾಹಟಿಯಿಂದ ಕೋಲ್ಕತ್ತಾಗ. ಯಾಕಪ್ಪ ಅಂತಂತಂದ್ರೆ ನಾವು ಮುಂದೆ ಹೋಗುವಂಥ ಟ್ರೈನ ಕ್ಯಾನ್ಸಲ್ ಆಗುತ್ತೆ. ಅದೇನಂತೇಳಿ ಪೂರ್ತಿ ಸ್ಟೋರಿ ನಿಮ್ಗೆ ಈ ವಿಡಿಯೋ ಒಳಗೆ ನೋಡಕ್ಕೆ ಸಿಗುತ್ತೆ. ಅಸ್ಸಾಮಿನ ಗುವಾಹಟಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಂದು ನಾರ್ತ್ ಈಸ್ಟ್ ಸೀರೀಸ್ ಫಾಲೋ ಮಾಡತ್ತೀರ ಅಂದ್ರೆ ಗೊತ್ತಿರ್ಬೋದು. ನಾನು ಹಿಂದಿನ ವಿಡಿಯೋ ಒಳಗೆ ನಹರ್ಲಗುನ್ ಬಂದಿದ್ದೆ. ನಹರ್ಲಗುನಿಂದ ಡೋನಿ ಪೋಲೋ ತೊಗೊಂಡು ಗುವಾಹಟಿಗೆ ಬಂದಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ರೀ. ಗುವಾಹಟಿಯಿಂದ ಸಿಲ್ಚರ್ ಹೋಗ್ತೇನೆ ಅಂತ ಹೇಳಿದ್ದೆ. ಬಟ್ ನಮ್ಮ ಟೈಮ್ ಎಷ್ಟು ಖರಾಬ್ ಐತಪ್ಪ ಅಂತಂದ್ರೆ ಸಿಲ್ಚರದ ಎಕ್ಸ್‌ಪ್ರೆಸ್ 4 ದಿನದಿಂದ ಕ್ಯಾನ್ಸಲ್ ಐತ್ರಿ. ಇನ್ನು 3 ದಿನಕ್ಕೂ ಕ್ಯಾನ್ಸಲ್ ಐತಿ. ಯಾಕಂತಂದ್ರೆ ಅದು ಸುಂದರ ಎಷ್ಟು ಮಸ್ತ್ ಐತಂದ್ರೆ ಅದು ರೂಟ್ ಅಲ್ಲಿ ಭಾಳ ಹ್ಯಾಂಡ್ ಸ್ಲೈಡ್ ಫ್ಲಡ್ ಭಾಳ ಸಿಚುವೇಶನ್ ಆಗಿದ್ರಿ. ಅದಕ್ಕೆ ನಾನು ನಿಮ್ಗೆ ಅದನ್ನು ರೂಟ್ ತೋರಿಸ್ಬೇಕು, ಭಾಳ ಸುಂದರ ಐತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗೋದಿಲ್ಲ. ಇನ್ನು ಇಲ್ಲಿ ಉಳಿದ ಉಪಯೋಗ ಇಲ್ಲ ಅಂತೇಳಿ ನಾವು ಇಲ್ಲಿಂದ ಟ್ರಾವೆಲ್ ಮಾಡತ್ತೇವೆ. ಇನ್ನು ಗುವಾಹಟಿಯಿಂದ ಕೋಲ್ಕತ್ತಾಗ ಯಾವ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ನಾವು ಚೂಸ್ ಮಾಡ್ಕೊಂಡೇವಿ ಬಾಂಗ್ಲಾದೇಶ್ ಬಾರ್ಡ್ರಿಂದ ರನ್ ಆಗುವಂಥ ಗರೀಬ್ ರಥ್ ಎಕ್ಸ್‌ಪ್ರೆಸ್. ಯಾವುದಪ್ಪ ಅಂತಂತಂದ್ರೆ ಅಗರ್ತಲ ಯಾಕಪ್ಪ ಬಾಂಗ್ಲಾದೇಶ್ ಬಾರ್ಡ್ರ್ ಅಂದ್ರೆ 3-4 ಕಿಲೋಮೀಟ್ರ್ ಆಗುತ್ತೆ ನಿಮ್ಗೆ ಅಲ್ಲಿಂದ ಬಾಂಗ್ಲಾದೇಶ. ನಾವು ಏನು ಹೋಗ್ತೀವಲ್ಲ ಇದು ಆರಾಮ ಭೂತಾನ್ ಇದೆಲ್ಲ ರೇಂಜನ್ ಮೇಲೆಲ್ಲ ಬಾರ್ಡರ್ ಏರಿಯಾ. ಬರ್ರಿ ಕರೆಕ್ಟ್ 9 ಗಂಟೆಗೆ ನಮ್ಮ ಟ್ರೈನ್ ಐತಿ. ಇಲ್ಲೇ 8:47 ಆತ. ಪಟ್ನ ಪ್ಲಾಟ್ಫಾರ್ಮ್ ಯಾವುದಂತೂ ಗೊತ್ತಾಗಿಲ್ಲ. ನಾವು ಪಟ್ನ ಓಡೋಡಿ ಬಂದ್ವಿ. ಯಾಕಂತಂದ್ರೆ ಚಾ ಪುಡಿ ತೊಗೊಂಬರಕ್ಕೆ ಹೋಗಿದ್ವಿ ರೀ. ಇಲ್ಲಿ ಅಸ್ಸಾಮಿಗೆ ಬಂದೇವೆ ಅಂದ್ರೆ ಮತ್ತೆ ಚಾ ಪುಡಿ ತೊಗೊಳಕ್ಕೆ ಇರ್ಲಂಗೆ ಆಗತ್ತೇನು ರೀ. ಮೇನ್ ಅಸ್ಸಾಮದು ಫೇಮಸ್ ಯಾವುದೋ ಶ್ರೇಯಾ ಟೀ ಸ್ಟಾಲ್ ಅಂತ ನಮ್ಗೆ ಅಲ್ಲಿ ನಮ್ಮ ರೂಮ್ ಅಂತ ಸಮೀಪ ಇರೋದಿತ್ತು. ಅಲ್ಲಿ ಹೋಗಿ ನಾವು ಒಂದು 4-5 kg ತೊಗೊಂಡು ಬಂದಿವಿ. ಈಗ ಇಲ್ಲಿ ಮಾ ಕಾಮಾಖ್ಯ ದೇವಿದ ಅಂಬುಚಿ ಮೇಳ ಅಂತೇಳಿ ನಡೆದಿದ್ರಿ. ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ರಶ್ ಐತಿ ಸ್ಟೇಷನ್. ನಮಗೆ ರಿಟೈರಿಂಗ್ ರೂಮ್ಸಾಗಿ ಸಿಗಲಿಲ್ಲ ನೋಡ್ರಿ. ಇಲ್ಲಿ ಈಗ ಸ್ಟ್ಯಾಂಡಿಂಗ್ ಆದತ್ ನೋಡ್ರಿ ನಮ್ಮ ಟ್ರೈನದ್ದು. ಹೋಗೊಂಬರ್ರಿ. ಪ್ಲಾಟ್ಫಾರ್ಮ್ ನಂಬರ್ 1 ಅನ್ಕೊಂಬಂದಿದ್ದೆ ನಾನು. ಬಟ್ 2 ಐತದ. 1 ಒಳಗೆ ಅವಧ್ ಅಸ್ಸಾಂ ಎಕ್ಸ್‌ಪ್ರೆಸ್ ಬರೋದು. ಇಂಡಿಯಾ 2nd ನಂಬರ್ ಡೈಲಿ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ. ಪ್ಲಾಟ್ಫಾರ್ಮ್ 2 ಒಳಗೆ ಸ್ಟ್ಯಾಂಡಿಂಗ್ ಐತ್ರಿ ನಮ್ಮ ಟ್ರೈನ. ಇದು ರನ್ ಆಗುತ್ತೆ ಅಗರ್ತಲಾಯಿಂದ ಕೋಲ್ಕತ್ತಾ ಮಠ. ಬಟ್ ಇದು ಶಾರ್ಟ್ ಟರ್ಮಿನೇಟ್ ಆಗೈತಿ ಈಗ. ಯಾಕಂತಂದ್ರೆ ಅಗರ್ತಲಾ ಹೇಳಿದೆ ಅಲ್ರಿ, ಅದು ಮೇನ್ ರೂಟ್ ಒಳಗೆ ಬರುತ್ತೆ. ಗುವಾಹಟಿ ಸಿಲ್ಚರ್ ಮೇನ್ ರೂಟ್ ಒಳಗೆ. ಅದ್ರ ಸಂಬಂಧ ಈ ಟ್ರೈನು ಅಗರ್ತಲಾ ಮಠ ಹೋಗಿಲ್ಲ. ಇಲ್ಲಾಂತಂದ್ರೆ ಇದು ಅಗರ್ತಲಾ ಎಂಡ್ ಟು ಎಂಡ್ ಹೋಗಿ ಬರ್ತಿತ್ತು. ಬರ್ರಿ ಈಗ ನಮ್ದು 3 AC ಎಕನಾಮಿ ಹೊಸ LHB ಕೋಚ್ ಗರೀಬ್ ಬರ್ತದೆ. ಇಂಟೀರಿಯರ್ಸ್ ನೋಡೋಣ ಅಂತ. ಎಂಟ್ರ್ ಆಗೋಡಕ್ಕೆ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಒಳಗೆ ಎಂಟ್ರಿ ಆಗೋಣಂತ. ನಮ್ದು ಇದೆ ನೋಡ್ರಿ ಸೈಡ್ ಅಪ್ಪರ ಮತ್ತೊಂದು ಅಪ್ಪರ ಸಿಕ್ಕತಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಡೋರ್ ಅಂತ ಸಿಗುತ್ತೆ. ಇದು ಕಚ್ ಡೋರ್ ಪ್ರಾಬ್ಲಮ್ ಆಗಂಗಿಲ್ಲ. ಯಾಕಪ್ಪ ಅಂತಂತಂದ್ರೆ ಈ ಡೋರ್ 3 AC 2 AC ಫಸ್ಟ್ AC ಸಿಗುತ್ತೆ. ಹಿಂಗೆ ಪುಷಿಂಗ್ ಡೋರ್ ಇರಲ್ಲ, ಸ್ಲೈಡಿಂಗ್ ಡೋರ್ ಇರುತ್ತೆ. ಸೀಟ್ ನಿಮ್ಗೆ ಹಿಂಗೆ ನೋಡೋಕೆ ಸಿಗ್ತಾವೆ. ಬಟ್ ಒಂದು ಸ್ವಲ್ಪ ಕಂಫರ್ಟಬಲ್ ಲೆಸ್ ಇರುತ್ತೆ ನಿಮಗೆ. 3 AC ಎಕನಾಮಿ ಹೆಸರೊಳಗೆ ಐತೆ ನೋಡ್ರಿ ಎಕನಾಮಿ. ಒಂದು ಚಾರ್ಜಿಂಗ್ ಸೊಗಡೆ ಐತಿ, ರೀಡಿಂಗ್ ಲೈಟ್ಸ್, ನಿಮಗೆ ಫೋನ್ ಚಾರ್ಜ್ ಹಾಕಿದಾಗ ಫೋನ್ ಇಡೋಕೆ ಫೋನ್ ಹೋಲ್ಡ್ರು ಐತಿ. ಮತ್ತು ಬಾಟ್ಲ್ ಹೋಲ್ಡ್ರು ಕೊಟ್ಟಿರಿದ್ರಿ. ಇದ್ರೊಳಗೆ ಎಲ್ಲೈತಿ ಬಾಟಲ್ ಹೋಲ್ಡ್ರ್ ಮಿಸ್ ಆಗ್ಬಿಟ್ಟೈತೆ ನೋಡ್ರಿ. ಮೇ ಬಿ ಇಲ್ಲಿ ಇರ್ಬೇಕು. ಬಟ್ ಕಂಡೀಷನ್ ಗಾಡಿದ ಅಷ್ಟಕ್ಕೆ ಐತಿ. ಮೇಂಟೈನ್ ಮಾಡ್ರಿ ಚಲೋ ನಮಗೆ. ಯಾಕಂದ್ರೆ 1 ವರ್ಷದ ಹಿಂದಿಂದ ಸ್ಟಾರ್ಟ್ ಆಗಿದ್ದು ಇವ 3 AC ಎಕನಾಮಿ ಗರೀಬ್ ರಥ್ ಎಕ್ಸ್‌ಪ್ರೆಸ್ಗಳು. ಬರ್ರಿ 9 ಗಂಟೆಗೆ ಡಿಪಾರ್ಚರ್ ಇತ್ತು. ಡಿಲೇ ಆಗಿದ್ದು ಡಿಪಾರ್ಚರ್ ಹೇಳ್ದಂಗೆ ನೋಡ್ರಿ. ಇಲ್ಲಿ ಅವಧ್ ಅಸ್ಸಾಂ ಅರೈವಾತ. ಲಾಲ್ಗಢ ರಾಜಸ್ಥಾನದಿಂದ ದಿಬ್ರುಗಢ ಅಸ್ಸಾಂ ಮಠ ಬರೋದು. ವೆಸ್ಟಿಂದ ಈಸ್ಟಿಗೆ ಬರುತ್ತೆ ನೋಡ್ರಿ ಪೂರ ಟ್ರೈನ್. ಇದು ಮೊದಲ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಇತ್ತು ಡೈಲಿ. ಬಟ್ ಈಗ ಡೈಲಿ ಏನು ವಿವೇಕ್ ಎಕ್ಸ್‌ಪ್ರೆಸ್ ಇದನ್ನು ರನ್ ಮಾಡತ್ತಾರಲ್ಲ ಅವಾಗಿಂದ ವಿವೇಕ್ ಎಕ್ಸ್‌ಪ್ರೆಸ್ ಲಾಂಗೆಸ್ಟ್ ರನ್ನಿಂಗ್ ಐತೆ. ಡಿಪಾರ್ಟ್ ಆದ್ವಿ ಫೈನಲಿ ಗುವಾಹಟಿ ರೈಲ್ವೆ ಸ್ಟೇಷನಿಂದ. ಗುವಾಹಟಿ ಬಂದ್ಬಿಟ್ಟು ಅಸ್ಸಾಮದ ಕ್ಯಾಪಿಟಲ್ ಡಿಸ್ಪುರದಿಂದ 7 ಕಿಲೋಮೀಟರ್ ದೂರದಾಗ ಐತ್ರಿ. ಇದು ಒಂದು ಬಿಗ್ ಹೈಟೆಕ್ ಸಿಟಿ. ಬಾಯ್ ನಾರ್ತ್ ಈಸ್ಟ್. ಮತ್ತು ಸಿಗೋಣಂತ್ರಿ. ಡಿಪಾರ್ಟ್ ಅಂತೂ ಆದ್ವಿ ರೀ. ಈಗ ನಾವು ಗುವಾಹಟಿಯಿಂದ ನಾರ್ತ್ ಈಸ್ಟ್ ಬಿಟ್ಟು ಹೋಗಿ ಮನ್ಸಾಗತ್ತಿಲ್ಲ. ಯಾಕಂದ್ರೆ ಎಷ್ಟು ಮಸ್ತ್ ಲ್ಯಾಂಡ್ಸ್ಕೇಪ್ ಎಲ್ಲ ಐತೆ ಅಂತಂದ್ರೆ ಇದು ಹವಾಮಾನ ಅಷ್ಟು ಮಸ್ತ್ ನಿಮ್ಗೆ ಲೈಕ್ ಆಗುತ್ತಿದೆ. ನಾನು ಬಂದು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ನಂಗೆ ಶಾರ್ಟ್ ಆಫ್ ಟೈಮಿಂಗ್ ಒಳಗೆ ಅದನ್ನು ಯಾವಾಗಲೂ ನಂದು ಅದೇ ಇರುತ್ತೆ ರೀ. ಒಂದಷ್ಟು ನನ್ನೂ ಕೆಲಸಗಳು ನಡೆಯತ್ತವ. ಬ್ಯಾಕ್ ಎಂಡ್ ಒಳಗೆ ಇಂಜಿನಿಯರಿಂಗ್ ಮುಗೀತು ಅದೆಲ್ಲ ಇರ್ತಾವಲ್ಲ ರೀ. ಅದ್ರ ಸಂಬಂಧ ನಾನು ವಾಪಸ್ ಆಗತ್ತೀನಿ. ಇಲ್ಲಾಂದ್ರೆ ನನ್ನ ಪ್ಲ್ಯಾನ್ ಕರೆಕ್ಟ್ ಇತ್ತು. ನಾನೆಲ್ಲ ಗುವಾಹಟಿ ಸಿಲ್ಚರ್ ಅಡ್ಡಾಡಬೇಕು, ಅಗರ್ತಲಾ ಹೋಗಬೇಕು, ಎಲ್ಲ ಮಸ್ತ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಬಟ್ ಈ ಟ್ರೈನ್ ಏನು ಕ್ಯಾನ್ಸಲ್ ಆಯ್ತಲ್ಲ ಅಲ್ಲೇ ನನ್ನ ಪ್ಲ್ಯಾನ್ ಫುಲ್ ಫ್ಲಾಪ್ ಆಯ್ತು.
ನಾನು ಗುವಾಹಟಿ ಸಿಲ್ಚರ್ ಮಾಡಿ ವಾಪಸ್ ಅಗರ್ತಲ ಹೋಗಿ ಅಗರ್ತಲೆಯಿಂದ ಗುವಾಹಟಿಯಿಂದ ಫೇಮಸ್ ಇರುವಂಥ ಟ್ರೈನ್ ಸರಾಯ್ಘಾಟ್ ಎಕ್ಸ್ಪ್ರೆಸ್ ತೊಗೊಂಡು ಹೌಡಾಕ್ಕೆ ಹೋಗಿ ಹೌಡಾದಿಂದ ನಮ್ಮ ಶಾಲಿಮಾರ್ಗೆ ಹೋಗುವಂಥ ಅಮರಾವತಿ ಎಕ್ಸ್ಪ್ರೆಸ್ ಎರಡು ಬುಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು ಇಲ್ಲೇ ನಾನು ವೇಟಿಂಗು ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಟ್ ಏನು ಮಾಡ್ದೆ, ನಶೀಬೊಳಗೆ ಅದಿಲ್ಲ. ಈಗ ಹೌಡಾಗೆ ಹೊಂಟೀನಿ. ಹೌಡಾದಿಂದ ಮುಂದೆ ರಾಜಧಾನಿ ಎಕ್ಸ್ಪ್ರೆಸ್ನ ತೊಗೊಂಡು ದಿಲ್ಲಿಗೆ ಹೋಗ್ಬೇಕಂತೇಳಿ ಮಾಡೀನಿ. ಅದು ಕನ್ಫರ್ಮ್ ಆಗುತ್ತಿಲ್ಲ, ಇನ್ನೂ ಇಡೆಯಿಲ್ಲ. 90 ವೇಟಿಂಗ್ ತೊಗೊಂಡ್ರಿ. ಅರ್ಜೆಂಟ್ ಪ್ಲ್ಯಾನ್ ನೋಡೋಣಂತ ಏನಾಗುತ್ತೆ. ಬೈ ನಾರ್ತ್ ಈಸ್ಟ್. ಇನ್ನು 2 ತಿಂಗಳೊಳಗೆ ನಾನು ವಾಪಸ್ ಬರ್ತೇನೆ ರೀ. ಇಲ್ಲೇ ಮುಂಬೈ LTT ಅಗರ್ತಲಾ AC ಎಕ್ಸ್ಪ್ರೆಸ್ ಒಳಗೆ ಫಸ್ಟ್ AC ಟಿಕೆಟ್ಸ ಬುಕ್ ಕೂಡ. ಇಂಡಿಯಾಸ್ ಲಾಂಗೆಸ್ಟ್ AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೀ ಅದು. ಪಕ್ಕ ಆ ಜರ್ನಿ ಒಳಗಂತೂ ನಿಮ್ಗೆ ಅದು ಗುವಾಹಟಿ ಸಿಲ್ಚರ್ ರೂಟ್ ತೋರಿಸ್ತೇನೆ ರೀ. ಯಾಕಂದ್ರೆ ಅದು ಮೇನ್ ಹೋಗುತ್ತಲ್ಲ ಅಗರ್ತಲಾ ರೂಟ, ಸೇಮ್ ರೂಟ್ ನೀವು ಹಾಫ್ಲಾಂಗ್ ಬದರ್ಪುರ್ ರೂಟ್. ನಮ್ಮದು ಗುವಾಹಟಿಯಿಂದ ಕೋಲ್ಕತ್ತಾ, ಹೌಡಾಗೂ ಹೊಂಟಿಲ್ಲ, ನಾವು ಸಿಯಲ್ದಾಗೂ ಹೊಂಟಿಲ್ಲ, ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಆದಂಥ ಕೋಲ್ಕತ್ತಾಗೆ ಹೊಂಟೇವಿ. ಹೇಳ್ದಂಗೆ ನನ್ನ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಟ್ರೈನು ಹೋಗುತ್ತೆ ರೀ. ಈಗ ಅಲ್ಲಿಗೆ ಹೊಂಟೇವಲ್ಲ, ರೂಟ್ ಏನೇನೈತಪ್ಪ ನಮ್ದು ಅಂತಂದ್ರೆ ಗುವಾಹಟಿಯಿಂದ ಗೋಲ್ಪಾರ ಟೌನ್ ಮೇಲೆ ನ್ಯೂ ಬೊಂಗಾಯಿಗಾಂವಿಂದ ನಾವು ಹೋಗಿ ತಲುಪ್ತೀವಿ ರೀ ಕೂಚ್ ಬಿಹಾರದಿಂದ ಜಲ್ಪಾಯಿಗುಡಿ ಮಾಲ್ದಾ ಟೌನ್ ಮೇಲೆ ನಾವು ಹೋಗಿ ತಲುಪ್ತೀವಿ ರೀ ಬೆಂಡೆಲ್ ಜಂಕ್ಷನ್ನಿಗೆ. ಡೈರೆಕ್ಟ್ ಹೋಗಂಗಿಲ್ಲ, ನರಕ್ ಮಾಯಾಪುರ ಅಂದ್ರೆ ನವಾಬ್ಸ್ ಏನೋ ಅಂತ ರೈಲ್ವೆ ಸ್ಟೇಷನ್ ಬರುತ್ತೆ. ಅಲ್ಲಿ ಮೇಲೆ ನಾವು ಫುಲ್ ಡಿಫ್ರೆಂಟ್ ರೂಟ್ ಐತಿ. ಇದೇನೋ ಐತಲ್ಲ, ಅದು ಎಲಿಫೆಂಟ್ ಕ್ರಾಸ್ ಆಗುತ್ತವಂತ ಈ ರೂಟ್ ಒಳಗೆ. ಅಷ್ಟು ಪೂರ್ತಿ ಕಾಡ್ ಸೆಕ್ಷನ್ ಐತಿ. ಮತ್ತು ಆಲ್ಮೋಸ್ಟ್ ನಾವು ಬಾಂಗ್ಲಾದೇಶ್ ಬಾರ್ಡರ್ಗೆ ನಾನು ಜರ್ನಿ ಮಾಡ್ತಿರೋದ್ರಿಂದ ಈ ಜರ್ನಿ ಮಸ್ತ್ ಆಗೋದೈತಿ. ಕಾಮಾಖ್ಯ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ ನೋಡ್ರಿ. ಸ್ಟಾಪ್ ಇಲ್ಲಿ ಕಾಮಾಖ್ಯ ಮಾತಾ ಟೆಂಪಲಿಗೆ ಬರ್ಬೇಕಂದ್ರೆ ನಿಮ್ಗೆ ನಮ್ಮ ಬೆಂಗಳೂರಿಂದ ಒಂದು ಡೈರೆಕ್ಟ್ AC ಸೂಪರ್ ಫಾಸ್ಟ್ ಟ್ರೈನ್ ಇಲ್ಲಿಗೆ ಸಿಗುತ್ತೆ. ಮತ್ತು ನ್ಯೂ ಟಿನ್ಸಿಕಿಯ ಸೂಪರ್ ಫಾಸ್ಟ್ನು ನಿಮ್ಗೆ ಸಿಗುತ್ತೆ. ಕಾಮಾಖ್ಯ ಮಾತಾ ಮಂದಿರಿಗೆ ಬರ್ತೀರಂದ್ರೆ ನೀವು ಟ್ರೈನ್ಗಳನ್ನ ಪ್ರಿಫರ್ ಮಾಡ್ಬೋದು. ಭಾಳ ಸುಂದರ ಐತ್ರಿ ನಾರ್ತ್ ಈಸ್ಟ್. ಬಿಟ್ಟು ಹೋಗಿ ಮನಸ್ಸೇ ಆಗೋದಿಲ್ಲ, ಅಷ್ಟು ಮಸ್ತ್ ಐತಿ. ರಾಜೇಂದ್ರ ನಗರ್ ಕ್ಯಾಪಿಟಲಿಂದ ಕಾಮಾಖ್ಯಾಗೆ ಬರುವಂಥ ಕ್ಯಾಪಿಟಲ್ ಎಕ್ಸ್ಪ್ರೆಸ್ ಅರಾವತ್ತು ನೋಡ್ರಿ ಇಲ್ಲಿ. ಅದ್ರ ಸಂಬಂಧ ನಮಗೆ ಇನ್ನೂ ಇಲ್ಲ ನಿನ್ಸಾರ ಕಾಮಾಖ್ಯ ಒಳಗೆ. ನಮಗೆ ನೀರಾಡ್ಸಿ ಆಗೈತಿ. ನೀರಿಂದ ಇದನ್ನು ತೊಗೊಬಂದು ನೋಡ್ರಿ ಇಲ್ಲಿ ಮಿಡ್ ಲೈನ್ ಒಳಗೆ ನಿಂತ್ಬಿಡೋದು ನಮ್ಮ ಗಾಡಿ. ಮೇನ್ ಲೈನ್ ಒಳಗೆ ನೀರಿನ ಬಾಟ್ಲ್ ತೊಗೊಂಬರಕ್ಕೆ ಅಲ್ಲೇ ಐತೆ. ನಾವು ತೊಗೋದು ಮರ್ತೀವಿ. ಅರ್ಜೆಂಟ್ಲಿ ಸ್ಟೇಷನ್ಗೆ ಓಡಿ ಬಂದ್ವಿ. ಇಂಟ್ರೋ ತೊಗೊಳೋದ್ರೊಳಗೆ ಟೈಮ್ ಆಗಿಬಿಡ್ತು. ಸಿಲಿಗುಡಿ ಇದು AMD ರೂಲ್ ಮಾಡೋದು ನೋಡ್ರಿ ಸೆಕ್ಷನ್ 4. ಗುವಾಹಟಿ ಒಳಗೆ ಗುವಾಹಟಿದ ಲೋಕೋಮೋಟಿವ್ಸ್ ಜಾಸ್ತಿ ಕಾಣಂಗಿಲ್ಲ ನಮಗೆ, ಸಿಲಿಗುಡಿದು ಕಾಣ್ತಾವೆ. ಕ್ಯಾಪಿಟಲ್ ಎಕ್ಸ್ಪ್ರೆಸ್ ಆಲ್ಮೋಸ್ಟ್ ಖಾಲಿ ಹಾಕೊಂತ ಬಂದೈತಿ. ಇದು ಇಂಟೀರಿಯರ್ ಪಾಟ್ನಾ ಇದು ಇಂಟೀರಿಯರ್ ಬಿಹಾರ ಒಳಗೆ ಪೂರ್ತಿ ಲೋಕಲ್ ರೀಸನ್ ಎಲ್ಲ ಸೇಸ್ ಬರುತ್ತೆ ನೋಡ್ರಿ. ನಮಗೆ ಸಿಗ್ನಲ್ ಸಿಗ್ಬೇಕಿದೆ ಅರೈವ್ ಆದ್ಮೇಲೆ. ECR ಕೋಚ್ ಓವರ್ಟೇಕ್ ಮಾಡಿದ್ವಿ ನೋಡ್ರಿ ನಾವು ಇಲ್ಲಿಂದ ಮಿರ್ಜಾ ಒಳಗೆ. ಕಿಲೋಮೀಟರ್ ಮಟ್ಟ ಯಾವುದು ಸ್ಟಾಪ್ ಇಲ್ಲ ರೀ ನಮ್ದು. ನೆಕ್ಸ್ಟ್ ಸ್ಟಾಪಾಗಿ ಗೋಲ್ಪಾರ ಟೌನ್ ಐತೆ. ಬಟ್ ನಾವು ಊಟ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿಬಿಟ್ಟಿದ್ದೆ. ಏನು ಟ್ರೈನ್ ಒಳಗೂ ಏನು ಬರತ್ತಿಲ್ಲ ರೀ ಸೈಡ್ ಪ್ಯಾಂಟ್ರಿ ಸರ್ವಿಸಸ್ ಏನೂ ಇಲ್ಲ, ಪ್ಯಾಂಟ್ರಿನೂ ಇಲ್ಲ. ಅದಕ್ಕೆ ನೋಡ್ರಿ ನೀನು ಒಂದು ಬ್ರೆಡ್ ತೊಗೊಂಡಿಟ್ಕೊಂಡಿದ್ದೆ. ನಹರ್ಲಗುನ್ ಟ್ರೈನಿಂದ ಡೋನಿಪೋಲ್ ಒಳಗೆ ಬರುತ್ತೆ ಮುಂದೆ. ಅದ ಬ್ರೆಡ್ ತಿನ್ನೋ ಬಾಳೆ ಬಂದುಬಿಟ್ಟಿದೆ. ಬ್ರೆಡ್ ಮತ್ತು ನಮ್ಮ ಕಡೆ ಚಿಪ್ಸ್ ಐಟಮ್ ಎಲ್ಲ ಅದಾವ. ಹಿಂಗೆ ನೋಡ್ರಿ ಟ್ರೈನ್ ಒಳಗೆ ಏನರ ಒಂದು ಸ್ವಲ್ಪ ಪ್ಯಾಂಟ್ರಿಗೆ ಇರಲಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಪ್ಯಾಂಟ್ರಿ ಇದ್ರೆ ಕಂಪ್ಲೇಂಟ್ ಮಾಡೋಕೆ ನಿಂತು ಬಿಡ್ತೇವೆ ರೀ. ಬಟ್ ಪ್ಯಾಂಟ್ರಿ ಇಲ್ಲಿದ್ದಾಗ ಅದ್ರದ್ದು ಪ್ಯಾಂಟ್ರಿ ಕಾರದ ವ್ಯಾಲ್ಯೂ ಗೊತ್ತಾಗುತ್ತೆ. ಭಾಳ ಹೊಟ್ಟೆ ಸರಿ. ಅದಕ್ಕೆ ನೋಡ್ರಿ ಬ್ರೆಡ್ ತಗೋತೀನಿ ಅಂತ ಅಂದ್ರೆ ತಿಳ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ ಯುನಿಬಿಕ್ ಬಿಸ್ಕೆಟ್ ತುಫಾನ್ ದುರಂತದ್ದು ಯುನಿಬಿಕ್ ಕುಕೀಸ್ ತಿಂದಿರ್ಕಿಲ್ಲ. ಅನ್ನ ತೊಗೊಂಬಂದಾರ. ಮ್ಯಾಂಗೋ ಡ್ರಿಂಕ್ ಇವ್ಯಾವು ಕುಡ್ದೇ ಇರ್ಕಿಲ್ಲ. ಈಗ अब यूज़ में आ रहे हैं ना भैया, इसलिए कोटा रखना पड़ता है भाई. हाँ भैया.
ಟೈಮ್ ನೋಡ್ರಿ ಇಲ್ಲಿ 11:55 ಆಗೈತೆ. ನಾವೀಗ ಎಂಟ್ರ್ ಆದೀವಿ ಗೋಲ್ಪಾರ ಟೌನಿಗೆ. ಔಟ್ರ್ ಆಗದೆ ಇನ್ನು ನೋಡ್ರಿ ಪೂರಾ ಹಾಂಟೆಡ್ ಅನ್ಸುತ್ತೆ ರೀ ಇದೆಲ್ಲ ಲೊಕೇಶನ್ಸ್. ಅಲ್ಲೇನೋ ಬೆಳಗ್ಗೆನೂ ಕಂಡಂಗೆ ಆಗ್ತದೆ ನೋಡ್ರಿ ಪೂರ್ತಿ ದೂರ ಮಟ ನಿಮ್ಗೆ ಏನು ಕಾಣಂಗೇನೇ ಇಲ್ಲ. ಅಸ್ಸಾಮಿಂದ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಸ್ಟೇಷನ್ ಆದಂಥ ಗೋಲ್ಪುರ ಟೌನಿಗೆ ನಾವೀಗ ಎಂಟ್ರ್ ಆಗಿವ್ರಿ. ಇದು ಪೂರ್ತಿ ನಿಮ್ಗೆ ಬ್ಯಾಂಕ್ ಆಫ್ ಬ್ರಹ್ಮಪುತ್ರ ರಿವರ್ ಮೇಲೆ ಸಿಗುತ್ತೆ. ನಾವು ಏನು ಮಾಡಿದ್ದೀವಪ್ಪ ಪ್ಲ್ಯಾನ್ ಅಂತಂತಂದ್ರೆ ಗೋಲ್ಪುರ ಟೌನ್ದಾಗ ಏನರ ಸಿಗುತ್ತೆ ಊಟ ಮತ್ತು ನೀರಿನ ಬಾಟ್ಲೇನೂ ಇಲ್ಲ ನಮ್ಗಡೆ, ಅದನ್ನೆಲ್ಲ ನಾವು ಇಲ್ಲೇ ತೊಗೊಳೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀವಿ ರೀ. ನೋಡಿರಿ ನಿಮ್ಗೆ ಎಷ್ಟು ವಿಶಾಲ ಇದ್ದಿದ್ದು ರೈಲ್ವೆ ಸ್ಟೇಷನ್. ಇಂಥ ವಿಶಾಲವಾದ ರೈಲ್ವೆ ಸ್ಟೇಷನ್ದಾಗ ಒಂದು ನೀರಿನ ಬಾಟ್ಲೆ ಅಂಗಡಿ ಇಲ್ಲ ನೋಡ್ರಿ. ಒಂದು ಲಿಟ್ರಲಿ ಒಂದು IRCTC ಇವು ಬರ್ತಾವಲ್ಲ ಮಲ್ಟಿಪರ್ಪಸ್ ಸ್ಟಾಲ್ ಒಂದರ ಕಾಣತ್ತವಲ್ಲ ನೋಡ್ರಿ. ಬಟ್ ರೈಲ್ ಫ್ಯಾನಿಂಗ್ದು ಮಾಡೋಕೆ ಆರಾಮ್ ಕುಂತ ಪೀಸ್ ಮೆಂಟಲಿ ಪೀಸ್ ಪಡ್ಯಾಕ ಈ ಸ್ಟೇಷನ ಭಾರಿ ಬೆಸ್ಟ್ ಐತಿ. GLPT ಇದರದ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ. ಬಟ್ 2 ತಾಸೇನೋ ಡಿಲೇ ಅದಾವೆ. ನಾವು 2 ತಾಸಲ್ಲ 1 ತಾಸು ಮೇಲೆ ಡಿಲೇ ಅದೇವಿ. ಅಲ್ಲಿನ ಹೊರಗನ ಬರಗೋಡಕನ್ ನಮ್ಮನ್ನ ಇದ್ರೊಳಗೆ ಭಾಳ ತರವಿದ್ರೆ ಅಲ್ಲೇ ಹೊರಗೆ ಬರಗೋಡಕನ್ ನಮ್ಮನ್ನ ಕಾಮಕ್ಕೆ ಆದ್ಮೇಲೆ ಭಾಳ ತರಿಬಿಟ್ಟಿದ್ರಿಪ್ಪ. ಏನು ಸಿಕ್ಕಿಲ್ಲ ನೋಡ್ರಿ ಇಲ್ಲೂ ನಮಗೆ ಗೋಲ್ಪಾರ ಟೌನ್ದಾಗ ನೋಡ್ರಿ ನಮ್ಮ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಉದಯಪುರ ಕಾಮಾಖ್ಯ ಕವಿಗುರು ಎಕ್ಸ್ಪ್ರೆಸ್ ಆರಾಮಾಗಿತ್ತು. ಕವಿಗುರು ಅಂತ ಹೆಸರು ಭಾಳ ಯುನಿಕ್ ಅನ್ನಿಸ್ತು ನೋಡ್ರಿ ನಂಗೆ. ಈ ರೀಜನ್ ಒಳಗೆ ಕವಿಗುರು ಡೋನಿಪೋಲು ಇವೆಲ್ಲ ಎಕ್ಸ್ಪ್ರೆಸ್ಗಳು ಮಸ್ತ್ ರನ್ ಆಗ್ತಾವೆ. ಒಂದು ಸತ ಬಂದ ಇವ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ತಿಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೇಕಂತ ನಂಗೆ ಭಾಳ ಆಸೆ ರೀ. ಲಿಟ್ರಲಿ ರೈಲ್ವೆ ಎಷ್ಟೆಷ್ಟು ದೂರ ಹರಡೈತೆ ಅನ್ನೋದು ನಿಮ್ಗೆ ಇಲ್ಲೇನೇ ನೋಡೋಕೆ ಸಿಗುತ್ತೆ ನೋಡ್ರಿ. ಉದಯಪುರ ಎಲ್ಲಿ ಎಂಡ್, ಕಾಮಾಖ್ಯ ಎಲ್ಲಿ ಎಂಡ್ ಡಿವೈಡ್ ಆದ್ವಿ ನಾವು. ಏನು ಸಿಗಲಿಲ್ಲ ನಮಗೆ, ನೀರದು ಏನೂ ಸಿಗಲಿಲ್ಲ. ಹಂಗೆ ನೋಡ್ರಿ ನೆಕ್ಸ್ಟ್ ಸ್ಟಾಪ ನಮ್ದು ನ್ಯೂ ಬೊಂಗೈಗಾಂವ್. सामने से कोई तो ट्रेन भी आ रही है. अच्छे रफ्तार में एक तो चाहिए था ब्रिज के ऊपर ट्रेन. ಆನಂದ್ ವಿಹಾರ್ ಟರ್ಮಿನಲ್ ದಿಲ್ಲಿಯಿಂದ ಕಾಮಾಖ್ಯಾಗೆ ಹೋಗುವಂಥ ನಾರ್ತ್ ಈಸ್ಟ್ ಎಕ್ಸ್ಪ್ರೆಸ್. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಬಿಹಾರ. ದ ಓನ್ಲಿ ಸ್ಟೇಷನ್ ವಿಚ್ ಕಮ್ಸ್ ಅಂಡರ್ ಬಿಹಾರ್ ಅಂಥೇಳಿ ನಾನು ನಿಮ್ಗೆ ಹೇಳ್ಬೋದು. ಈ ರೂಟ್ ಒಳಗೆ ಸ್ಟೇಷನ್ ಒಳಗೆ ಚಹಾ ಕಾಫಿ ಏನೋ ಸಿಗಾತೈತಿ. ಅನ್ನ ತೊಗೊಳಕ್ಕೆ ಬಂದಾರ, ಸಮೋಸ ಐತಿ, ಮತ್ತು ಏನೋ ಆಪ್ಷನ್ ಐತಿ. ಪೂರ್ತಿ ಕುಲ್ಲ ಐತಿ ನೋಡ್ರಿ ಅಂಗಡಿ. ಹಿಂಗಿದ್ರೆ ಹೆಂಗೆ ನಡೀತದೆ ಅಂತ ನಾನು ಯಾಕಂದ್ರೆ ಅರ್ಥ ಮಾಡ್ಕೊರಿ. ಕುಲ್ಲ ಬಿಹಾರ ಒಳಗೆ ಲೇಟ್ ಅದ ಅನ್ಕೋತೀನಿ. ಈಗ ಜಸ್ಟ್ ಎದ್ದು ಬಂದೆ ನಾನು. ಎರಡು ತಾಸು ಡಿಲೇ ಅದೇವ್ರಿ ನಾವು. ರೇ ಹಿಂಗಾದ್ರೆ ನಡೆಯಂಗಿಲ್ಲ.
ಡಿಪಾರ್ಟ್ ಆದ್ವಿ ನೋಡ್ರಿ ಈಗ ಕಿಶನ್ಗಂಜಿಂದ. ಚಹಾ ತೊಗೊಂಡಿದ್ದೆ ಅಲ್ಲೇ, ಚಲೋ ಇತ್ತು. ಬೆಳಿಗ್ಗೆ ಹುಡುಗ ಲುಕ್ ಹಿಂಗೆ ಐತಿ, ಟ್ರೈನ್ದ ಕ್ಲೀನ್ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಜಾರ್ಖಂಡದ್ದು ಸೋನಾಲಿಕಾ ಟ್ರ್ಯಾಕ್ಟರ್ ಹಂಗೆ ಇದೆ, ಮಸ್ತ್ ಕಟಕ್ ಹೊಂಟದೆ. ಇವ್ರಿಗೆಲ್ಲ ನಾ ಡ್ರೈವರ್ ಸಾಂಗ್ ಹಾಕಿ ಕೊಡ್ಬೇಕು ನೋಡ್ರಿ ಟ್ರೈನ್ನಾಗ ಹತ್ಕೊಂಡು ಹೋಗಿ, ಸಾರಿ ಟ್ರ್ಯಾಕ್ಟರ್ನಾಗ ಹತ್ಕೊಂಡು ಹೋಗಿ ಇವ್ರಿಗೆಲ್ಲ ನಾ ಡ್ರೈವರ್ ಸಾಂಗ್ ಏನು ರೂಢಿ ಮಾಡಿಸ್ಬೇಕು ನೋಡ್ರಿ. ಖಾಲಿ ಹೊಂಟ್ರಿ ಸಾಂಗ್ ಇಲ್ಲ ಏನಿಲ್ಲ. ನಮ್ಮ ಕಡೆದು ಸುಮ್ಮನೆ ಜನಪದದ್ದು ಒಂದು ಪ್ಲೇ ಲಿಸ್ಟರ್ ಹಾಕಿ ಕೊಡ್ಬೇಕ್ರಿ ಇವ್ರಿಗೆ, ಆಮೇಲೆ ಮಜಾ ಮಾಡ್ಕೊತಾರೆ ಹೋಗಕ್ಕೆ ಬರುತ್ತೆ. ರಸಗುಲ್ಲ, ಗುಲಾಬ್ ಜಾಮೂನ್ ಮತ್ತು ಪುರಿ ಸಿಗತ್ತದ ನೋಡ್ರಿ ಇಲ್ಲಿ. 10 ಗಂಟೆಗೆ 15 ನಿಮಿಷಕ್ಕೆ ಬಂದೇವೆ ರೀ. ಬರೋ ಟೈಮಿಂಗ್ 8 ಗಂಟೆಗೆ. ಮುಂದೆ ನಂದು ರಾಜಧಾನಿ ಐತಿ, ನಂಗೆ ಅದು ಚಿಂತೆ ಐತೈತಿ ಸಿಗುತ್ತೋ ಇಲ್ಲೋ ಅಂತೇಳಿ. ಯಾಕಂದ್ರೆ ಇದು ಹೌಡಾಕರ ಹೋಗಿತ್ತಂದ್ರೆ ಏನೋ ಒಂದು 10-15 ನಿಮಿಷ ಗ್ಯಾಪ್ದಾಗ ಹತ್ಕೋಬೋದಿತ್ತು. ಇದು ಹೋಗುತ್ತೆ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಕೊಲ್ಕತ್ತಾಗ. ನನಗೆ ಅಲ್ಲಿಂದ ಹೌಡಾಕ್ ಹೋಗ್ಬೇಕಂದ್ರೆ ಅರ್ಧ ತಾಸು ಡಿಲೇ ಐತೈತ್ರಿ. ನಾಷ್ಟ ಏನು ಮಾಡಿಲ್ಲ, ನಾಷ್ಟಾಗ ನೋಡೋಣ ಅಂತ. ರಾತ್ರಿ ಊಟನೂ ಮಾಡಿಲ್ಲ ರೀ. ಈ ಟ್ರೈನದ ಪರಿಸ್ಥಿತಿ ಹೆಂಗೆ ಐತಂದ್ರೆ ನಮ್ದು ಇಲ್ಲಿ ಸ್ಟೇಷನ್ ಒಳಗೆ ರೊಟ್ಟಿ, ಉಳ್ಳಾಗಡ್ಡಿ ಮಸ್ತ್ ಬಿಡ್ರಿ. ಇಲ್ಲಿ ಸೈಡ್ ರೊಟ್ಟಿ ಪಲ್ಯ ಸಿಗತೈತಿ. ನೋಡೋಣ ಅಂತ ಅಣ್ಣನ ಕೇಳೋಣ ಏನರ ತೊಗೊಂಡು, ಯಾಕಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಚಲೋ ಹೈಜೀನ್ ಇರುತ್ತಿಲ್ಲ ಅಂತ. ಅವ್ರನ್ನ ಕೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತು ಮಾಲ್ದಾ ಫೇಮಸ್ ಐತಿ. ಮಾಲ್ದಾದ ಏನು ಹೇಳ್ರಿ, ಮ್ಯಾಂಗೋಸ್ ಅದ ಸಂಬಂಧ ನೀವೇನ್ರ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತಾರಂದ್ರೆ ಮಾಲ್ದಾದ ಮ್ಯಾಂಗೋ ಟ್ರೈ ಮಾಡಿ ನೋಡ್ರಿ. ನಾನು ತೊಗೊಂಡೋಗಿದ್ದೆಲ್ಲ ಚಲೋ ಇದ್ದು, ಟೇಸ್ಟ್ ಡಿಫ್ರೆಂಟ್ ಇತ್ತು. ಟೇಸ್ಟ್ ಹೆಂಗೆ ಅಂತಂದ್ರೆ ಸ್ವೀಟ್ನೆಸ್ ಒಳಗೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಇಲ್ಲಿ ಸ್ಟೇಷನ್ ಒಳಗೆ ನೋಡ್ರಿ ಇಲ್ಲಿ ಚಿಕನ್ ಬಿರಿಯಾನಿ ಅದು ಎಷ್ಟು ಕ್ವಾಲಿಟಿ ಸಿಗತ್ತದ ನಿಮ್ಗೆ, ಮಸ್ತ್ ಕ್ವಾಲಿಟಿ ಇದೆ. ಮತ್ತು ಫಿಶ್ ಇದೆಲ್ಲ ನಿಮಗೆ ನೋಡೋಕೆ ಸಿಗೋದು ಬರೀ ವೆಸ್ಟ್ ಬೆಂಗಾಲ್ ಒಳಗೆ ರೀ. ಫೈನಲಿ ನಾವು ವೆಸ್ಟ್ ಬೆಂಗಾಲಿಗೆ ಎಂಟ್ರ್ ಆಗಿಬಿಟ್ಟೇವಿ. ಭಯ್ಯ ಕ್ಯಾ ಕಾಯ್ ಇಲ್ಲ ಹಿಂಗೆ ಚಿಕನ್ ಬಿರಿಯಾನಿ ತೊಗೊಂಡು ನೋಡ್ರಿ. ನಾನು ಇಲ್ಲಿ ಶೆರ್ವಾನು ಐತೆ ಮಸ್ತ್. ಮಚ್ಲಿ ತೊಗೊಳತ್ತಿದ್ರು ಅಂದ್ರೆ ಮೀನು ತೊಗೊಳತ್ತಿದ್ರು ಅವ್ರು, ಬಟ್ ಮೀನು ತಿನ್ನಾಗ ಈಗ ಮೂಡಿಲ್ಲ. ಇಲ್ಲಿ ನೋಡ್ರಿಲ್ಲ ಮಾಲ್ದಾದ ಫೇಮಸ್ ಮ್ಯಾಂಗೋಸ್ ತೊಗೊಂಡ್ವಿ. ಅವ್ರ ಮನೆಗೆ ಒಂದು ತೊಗೊಂಡ್ರೆ ಇಲ್ಲಿ ತಿನ್ನಾಕ ಒಂದು ತೊಗೊಂಡ್ವಿ. ಇದು ತೋರಿಸ್ದಂಗೆ ಚಪಾತಿ ಪರಾಟ ಅಂತಾರೆ ಇವರು. ನಾನು ಚಿಕನ್ ಬಿರಿಯಾನಿ ತೊಗೊಂಬಂದು ಬರ್ರಿ ಟೇಸ್ಟ್ ನೋಡೋಣ ಅಂತ. ಇನ್ನು ಮಾಲ್ದಾದಾಗ ಅದೇವು ಗಾಡಿ ಡಿಪಾರ್ಟ್ ಆಗಿಲ್ಲ. ಮಾಲ್ದಾಯಿಂದ ಡಿಪಾರ್ಟ್ ಆದೇವು ರೀ. ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ದಾಗ ಹೌಡಾ ನ್ಯೂ ಜಲ್ಪಾಯ್ಗುಡಿ ಒಂದೇ ಭಾರತ್ ಬಂದದ್ದು ನೋಡ್ರಿ ಇಲ್ಲಿ. ಅದನ್ನು ಹೋಲ್ಡ್ ಮಾಡ್ರೆ ಅಲ್ಲಿ ಮುಂದೆ ವರ್ಕ್ ನಡೆಯೋದು ಸಂಬಂಧ ಇಷ್ಟೊತ್ತಿಗೆ ಡಿಪಾರ್ಟ್ ಆಗಿರ್ಬೇಕಿತ್ತು. ಅದು ಬರ್ರಿ ರಿವ್ಯೂ ಮಾಡೋಣ ನಾವು ಈಗ ಹೋಗಿ. ಗಾಡಿ ಕಂಡೀಷನ್ ಹಿಂಗೈತಿ. ಇಲ್ಲಿ ವಾಟರ್ ಲಾಗಿಂಗ್ ಆದತಿ. मालदा टाउन SMBT बेंगलोर अमृत भारत SMBT ಇಂದ ಮಾಲ್ದಾಗ ಬರುವಂಥ ಅಮೃತ್ ಭಾರತ್ ಬಂತು ನೋಡ್ರಿ ಇಲ್ಲಿ. देख लो SMBT मालदा अमृत भारत. आपको पता है देश में अभी तो फिलहाल 3 अमृत भारत चली है, लेकिन जब पहली चली थी तो पहली मालदा टाउन SMBT और दरभंगा आनंद विहार के बीच में चली थी. ಪುಷ್ಪಲ್ ಲೊಕೊಮೋಟಿವ್ ಇದು ಪರಾಟ ಚಪಾತಿ ಏನೋ ಅನ್ಬೋದು ನೀವು, ಅದನ್ನು ತೊಗೊಂಡೇವಿ. ಇದು ಮತ್ತು ಆಲೂಗಡ್ಡೆ ಪಲ್ಯ ನೋಡೋಣ ಅಂತ ಟೇಸ್ಟ್ ಹೆಂಗೈತೆ ಅಂತ ಮೇನ್. ಟ್ರೈನಾಗ ಹೋದ ಮುಂದೆ ಹಿಂಗೆ ಚಲೋ ಸಿಗುತ್ತೆ ಅಂತ ಅನ್ಕೊಂಡಿರ್ತಿಲ್ಲ. ಇದೇನು ಗ್ರೇವಿ ಐತಲ್ಲ
ಹಿಟ್ಟು ಟಚ್ ಮಾಡ್ಯಾರ್ರಿ. ಉಳ್ಳಾಗಡ್ಡಿ ಗ್ರೇವಿ ಅಲ್ಲದ, ಹಿಟ್ಟಿನ ಗ್ರೇವಿ ಅದ. ನಾನು ಚಿಕನ್ ಬಿರಿಯಾನಿ ತೊಗೊಂಡೆ. ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಏನು ಮಾಡ್ತಾನಪ್ಪ ಅಂತಂದ್ರೆ, ಈ ವೆಸ್ಟ್ ಬೆಂಗಾಲ್ ಸೈಡ್ ಬಂದಾಗ ನೀವು ಏನೋ ತಗೋರಿ ಅದ್ರೊಳಗೆ ಆಲೂಗಡ್ಡೆ ಅಂತೂ ಫಿಕ್ಸ್ ಇರತ್ತದ. ಬರೀ ದಾವತಕ್ಕೆ ಐತೆ ಮಸ್ತ. ಟೇಸ್ಟ್ ಚಲೋ ಐತಿ. ನಾರ್ಮಲಾಗಿ ಏನು ಟೇಸ್ಟಿನ ಒಳಗೆ ಬಿರಿಯಾನಿ ಸಿಗುತ್ತಲ್ಲ ಅದಕ್ಕಿಂತ 100 ಪಟ್ಟು ಚಲೋ ಐತಿ. ಇಲ್ಲಿ ನೋಡಿರಿ ಚಿಕನ್ ಲೆಗ್ ಪೀಸ್ ಹಾಕ್ಯಾರ ಒಳಗೆ. ಅದೊಂದು ಪೀಸ್ ಒಂದು ಸ್ವಲ್ಪ ತೊಗೊಂಡು ನೋಡ್ರಿ, ಫ್ರೆಶ್ ಐತ್ರಿ. ನಾನು ಯಾವಾಗಿಂದ ಕೊಡ್ತಾರೋ ಅಂದ್ಕೊಂಡಿದ್ದೆ ಚಿಕನ್ ಪೀಸ. ಪೀಸ್ ಅಷ್ಟೇನು ಇದಿಲ್ಲ, ನಾರ್ಮಲ್ ಐತಿ. ಈಗ ನೋಡ್ರಿ ನಾವು ಕ್ರಾಸ್ ಮಾಡೋರದೇವಿ ನ್ಯೂ ಫರಕ್ಕಾ ಬ್ಯಾರೇಜ್ನ. ಇದೈತ್ರಿ ಗಂಗಾ ನದಿ ಮೇಲೆ. ಈ ಗಂಗಾ ನದಿ ಏನೈತಲ್ಲ ಮುಂದೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಡ್ಯಾಮಿನ ಗೇಟ್ ಮೇಲೆ ಹೋಗ್ತೀವಿ ನೋಡ್ರಿ ನಾವೀಗ. ತೋರಿಸ್ತಾನೆ ನನಗೆ. ಓ ದೂರ ದೂರ ತನಕ ನಮಗೆ ಬರೀ ನೀರ ನೋಡಕ್ಕೆ ಸಿಗುತ್ತೆ ನೋಡ್ರಿ. गजब के प्रवाह में यहाँ पे गंगा माँ का फ्लो जो है, अगर सोचो अगर ये है तो क्या हाल होगा. ನೀರು ಹಿಡಿದು ಇಟ್ಕೊಂಡ್ರೆ ನೋಡ್ರಿ ಇಲ್ಲೇ ಬ್ಯಾಕ್ ವಾಟ್ರ್ ಇದೆ. ಇಲ್ಲೇ ಇದೈತೆ ಗೇಟ್. ಈ ಗೇಟ್ ಓಪನ್ ಮಾಡಿದ್ರೆ ಮೊನ್ನೆ, ಈಗ ಮಾಡಿಲ್ಲ ನೋಡೋಣ. ಹಾಂ ಇಲ್ಲಿ ಓಪನ್ ಐತೆ ನೋಡ್ರಿ, ಸ್ವಲ್ಪ ಎತ್ತರ. ಇಲ್ಲಿ ಸಂಧ್ಯಾಗ ಬೆಳಗ್ಗೆ ಇಲ್ಲಿ ಓಪನ್ ಐತೆ ನೋಡ್ರಿ. पूरा खोल दिया जाएगा तो सोचो उस तरफ तक क्या होगा, सब कुछ बैक हो जाएगा, डूब जाएगा पूरा. ಇಲ್ಲಿ ಓಪನ್ ಐತೆ ನೋಡ್ರಿ ಗೇಟ್. ಇಲ್ಲಿಂದ ಬಾಂಗ್ಲಾದೇಶ್ ಬಾರ್ಡರ್ ಏನು ಭಾಳ ದೂರ ಏನಿಲ್ಲ ರೀ. ಒಂದು 7ರಿಂದ 8 ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು. ಅದಕ್ಕೆ ಇಲ್ಲಿ ಜಾಸ್ತಿ ಸೆಕ್ಯೂರಿಟಿ ಫೋರ್ಸಸ್ನೆಲ್ಲ ಕಂಡು ಸಿಗ್ಬೋದು ನೋಡ್ರಿ. ಪರ್ಮನೆಂಟ್ ಸ್ಪೀಡ್ ರಿಸ್ಟ್ರಿಕ್ಷನ್ ಅಡಿಗೆ ಅಂತ ट्रिप गया है. बाकी एक किस चीज़ का प्लांट है, जो भी वीडियो को मेरे आसपास से देखकर कमेंट सेक्शन में बताना जरूर. ಟ್ರೈನ್ ಈಗ ಜಸ್ಟ್ ಇಂಟೀರಿಯರ್ ಕೋಲ್ಕತ್ತಾದ ಕಟ್ವಾ ಜಂಕ್ಷನ್ ಅನ್ನೋ ಪ್ಲೇಸ್ ಕ್ರಾಸ್ ಮಾಡೈತ್ರಿ. ನಾನ್ ಸ್ಟಾಪ್ ಆಗಿ ರನ್ ಆಗತ್ತೇವೆ ಈಗ.
ಬಟ್ ಒಂದು ದುಃಖಕರ ಸಂಗತಿ ಏನಪ್ಪ ಈಗ ಬಂತಂತಂದ್ರೆ ನಮ್ದು ಚಾರ್ಟ್ ಪ್ರಿಪೇರ್ ಆಗೈತೆ ರೀ ಹೌಡಾ ರಾಜಧಾನಿದು ಕನ್ಫರ್ಮ್ ಆಗಿಲ್ಲ 11 ವೇಟಿಂಗ್ ಲಿಸ್ಟ್ ಬಂದು ಸ್ಟಾಪ್ ಆಗಿಬಿಟ್ಟೈತಿ. ನಾನು ಅದಕ್ಕೆ ನೋಡೋದಿದ್ದೆ ನೆಕ್ಸ್ಟ್ ಆಪ್ಷನ್ ಏನೇನು ಐತೆ ಅಂತೇಳಿ. ಅದಕ್ಕೆ ನೆಕ್ಸ್ಟ್ ಆಪ್ಷನ್ ನಾನು ನೋಡಿದೆ ಆಸನ್ಸೋಲಿಂದ ಹೌಡಾಗ ಅಂದ್ರೆ ನೆಕ್ಸ್ಟ್ ಸ್ಟಾಪ್ ಹೌಡಾ ಬಿಟ್ಟಿಂದ ಅದರದ್ದು ನೆಕ್ಸ್ಟ್ ಸ್ಟಾಪ್ ಆಸನ್ಸೋಲ 1.5 ತಾಸು ಆದ್ಮೇಲೆ ಅಲ್ಲಿಂದ ಇನ್ನೂ 8 ವೇಟಿಂಗ್ ಐತೆ ಅಂತಂತೇಳಿ ಅಲ್ಲಿಂದ ಒಂದು ಟಿಕೆಟ್ ಹಾಕೇನ್ರಿ. ಈಗ ನೋಡೋಣ ಅಂತ ಏನಾಗುತ್ತೆ ಅದು ಚಾರ್ಟ್ ಆದ್ಮೇಲೆ ನಿಮಗೆ ಅದನ್ನು ತಿಳಿಸ್ತಾನಂತ. ಬಟ್ ಭಾಳ ಕ್ರೇಜ್ ಇಟ್ಟು ಹೌಡಾ ರಾಜಧಾನಿ ಬುಕ್ ಮಾಡೀನಿ ರೀ. ಯಾಕಂತಂದ್ರೆ ಹೌಡಾ ರಾಜಧಾನಿ ಅದೇ ಒಂದು ಕಿಂಗ್, ರಾಜಧಾನಿಗಳ ರಾಜ. ಸ್ಟಾರ್ಟ್ ಆದ್ಮೇಲೆ ರಾಜಧಾನಿ ಫಸ್ಟ್ ರಾಜಧಾನಿ ಇಂಡಿಯಾದ ಇದೆ ರಾಜಧಾನಿ. ಅದನ್ನ ಆಸನ್ಸೋಲಿಗೆ ಹೋಗಿ ಹಿಡಿಬೇಕು. ಈಗ ಹೆಂಗೆ ಹಿಡಿಬೇಕು ಎಲ್ಲ ನೋಡೋಣ ಅಂತ ಈ ವಿಡಿಯೋದಾಗ ತೋರಿಸ್ತೀನಿ. ಲೊಕೇಶನ್ಸ್ ಅಂತೂ ಅನ್ನೋದು ಬರೋದಾರ ನಮ್ಮ ರಾಹುಲ್ ಬೈ ಮಕ್ಕೊಂಡ್ರಿಲ್ಲ ನೋಡ್ರಿ ಲೊಕೇಶನ್ ಮಸ್ತ್ ಬರೋದು. ಇಲ್ಲಿ ನೋಡ್ರಿ ಕೋಲ್ಕತ್ತಾದ ಟ್ರೈನ್ ಒಳಗೆ ಅಂದ್ರೆ ವೆಸ್ಟ್ ಬೆಂಗಾಲ್ ಟ್ರೈನ್ ಒಳಗೆ ಅಡ್ಡಾಡತ್ತೆ ಅಂದ್ರೆ ಇದು ಫಿಕ್ಸ್ ತೊಗೊಳೋದು ಜಾಲ್ಮುಡಿ. ಹಾಂ ಜಾಲ್ಮುಡಿ ತೊಗೊಂಡಿವಿ ನೋಡ್ರಿ ಪೂರ್ತಿ. ಈಗ ನಮ್ದಂತೂ ಫುಡ್ ಲಾಗ್ ಆಗ್ಬಿಟ್ಟದಿದೆ. ಇದ್ರೊಳಗೆ ಸಂಗೀತ ಮಾಡಿ ತೊಗೋತಾರೆ ನಾವು ಚುಮ್ಮರಿ ತೊಗೊಂಡು ಹಂಗೆ ಸಂಗೀತ ಟೈಪ್ ಮಾಡಿ. ಬಟ್ ಇವ್ರದ್ದು ಎಣ್ಣೆ ಇದನ್ನು ಸಾಸಿವೆ ಎಣ್ಣೆ ಹಾಕ್ತಾರೆ ಇವ್ರು. ಲಾಲ್ ಚಾ ಇವ್ರು ಡಿಫ್ರೆಂಟ್ ಕೊಟ್ಟರು ನೋಡ್ರಿ ಡಿಕಾಕ್ಷನ್ ಅದು. ಬರೀ ನಾನು ಲಿಂಬು ಹಾಕ್ಸೋಣ ಅವ್ರಿಗೆ ಲಿಂಬು ಹಾಕ್ಸೊಂಡಿಲ್ಲ ತಿನ್ನೋಣಂತ ಹಂಗೈತಿ. ಮೊನ್ನೆ ನಂಗೆ ಸ್ಟೇಷನ್ ಒಳಗೆ ಸಿಕ್ಕಿತ್ತಲ್ಲ ಅದೇ ಟೈಪ್ ಐತಿ. ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ನೋಡಿರ್ಬೋದು ನೀವು. ನಾವು ಬರ್ಧಮಾನ್ ಸ್ಟೇಷನ್ ಒಳಗೆ ತೊಗೊಂಡಿದ್ದೀವಿ ಅದೇ ಸೇಮ್. ನಬಾದೀಪ್ ಧಾಮ್ ನೀವು ಇಂಡಿಯಾಸ್ ಲಾರ್ಜೆಸ್ಟ್ ಇಸ್ಕಾನ್ನ ಮಾಯಾಪುರ ಬಗ್ಗೆ ಕೇಳ್ಬೋದು ರೀ. ಆ ಮಾಯಾಪುರ ಇದೆ ನಾನು ನವಾಬ್ದೀಪ್ ಧಾಮ್ ಅಂತೇಳಿ ಅದಕ್ಕೆ ನನ್ನ ಹೆಸರು ಬಂದೈತೆ. ಇದಕ್ಕೆ ಇದು ಊರ ಹೆಸರು ಬಂದ್ಬಿಟ್ಟು ನವಾಬ್ದೀಪ್. ಇಲ್ಲೇ ಮಾಯಾಪುರ ಸಮೀಪ ಇರೋದ್ರಿಂದ ಇದಕ್ಕೆ ಧಾಮ್ ಅಂತೇಳಿ ಹೆಸರಿಟ್ರೆ. ನೀವು ಇಸ್ಕಾನ್ ಮಂದಿರಕ್ಕೆ ಹೋಗ್ಬೇಕಂದ್ರೆ ಮಾಯಾಪುರಕ್ಕೆ ಬರ್ಬೋದು. ಬಟ್ ವಿವೇಕ್ ಒಳಗೆ ಇದನ್ಯಾಕೆ ತೋರಿಸಿಲ್ಲ ಪನಿ ಅಂತಂತಂದ್ರೆ ವಿವೇಕ್ ಒಳಗೆ ನಾವು ಮಾಲ್ದಾ ಟೌನಿಂದ ರಾಂಪುರ್ ಹಟ್ ಮೇಲೆ ಬಂದಿದ್ದೀವಿ ರೀ. ಬಟ್ ಇದ್ರೊಳಗೆ ರೂಟ್ ಚೇಂಜ್ ಐತೆ ನಮ್ದು. ಮಾಲ್ದಾ ಟೌನಿಂದ ನ್ಯೂ ಫರಕ್ಕ ಬಂದು ನ್ಯೂ ಫರಕ್ಕದಿಂದ ನಾವು ನವಾಬ್ದೀಪ್ ಮೇಲೆ ಬಂದೇಲಿ ಹೋಗಿ ಬಂದೇಲಿಂದ ಕೋಲ್ಕತ್ತಾ ಹೋಗ್ತೀವಿ. ಲಾಲ್ ಚಾ ಎಂಜಾಯ್ ಮಾಡತ್ತೀನಿ. ಬರೀ 2 ನಿಮಿಷ ಸ್ಟಾಪ್ ಐತಿ. ಇಲ್ಲೇ ಭಾಳ ಜನ ಇಲ್ಲೇ ಡಿವೋರ್ಡ್ ಆದ್ರೆ ನಾರ್ತ್ ಈಸ್ಟ್ ಸೈಡಿಂದನೂ ಮಾಯಾಪುರ್ಗೆ ಹೋಗೋರೆಲ್ಲ ಭಾಳ ಜನ ಇಲ್ಲಿ ಬರ್ತಾರೆ ನೋಡ್ರಿ. ಬ್ಯಾಂಡಲ್ ಜಂಕ್ಷನಿಗೆ ಅರವಾಗಿವ್ರಿ ಈಗ. ಬಟ್ ಒಂದು ದುಃಖಕರ ಸಂಗತಿ ಏನಂದರೆ ಯಾವ ಟಿಕೆಟು ಕನ್ಫರ್ಮ್ ಆಗಿಲ್ಲ, ಯಾವ ಆಪ್ಷನು ಬಚಾವಾಗಿಲ್ಲ ನಮಗೀಗ. ಈಗ ಕೋಲ್ಕತ್ತಾ ಮಠ ಹೋಗೋದು, ಅಲ್ಲಿ ಹೋಗಿ ಮುಂದೆ ಯಾವ್ದಾರು ಆಪ್ಷನ್ ನೋಡ್ದಂತ. ಹೌಡಾ ರಾಜಧಾನಿ ಕ್ಯಾನ್ಸಲ್, ಸಿಯಾಲ್ದಾ ರಾಜಧಾನಿ ಕ್ಯಾನ್ಸಲ್, ಬೇಕಾಂಡ್ ದುರಂತೋ ಕ್ಯಾನ್ಸಲ್, ಮುಂದಿಂದ ದಿಲ್ಲಿಯಿಂದ ಮುಂಬೈಗಿರುವಂಥ ತೇಜಸ್ ರಾಜಧಾನಿನೂ ಕ್ಯಾನ್ಸಲ್ ಮಾಡಬೇಕಾಗೋ ಪರಿಸ್ಥಿತಿ ಈಗ ಬಂತು. ಬರ್ರಿ ಹೋಗೋಣ ಅಂತ ಏನಾಗತ್ತೆ ನೋಡೋಣಂತ. ಬ್ಯಾಂಡಲ್ ಜಂಕ್ಷನಿಂದ ಮುಂದೆ ಹೌಡಾ ಸಿಟಿ ಒಳಗೆ ಹೋಗೋರೆಲ್ಲ ಇಲ್ಲೇ ಹೇಳ್ಕೊಂಡ್ರೆ. ಯಾಕಂತಂದ್ರೆ ನಮ್ದು ಕೋಲ್ಕತ್ತಾ ಚಿತ್ಪುರ್ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ಗೆ ಹೋಗೋದ್ರಿಂದ ಅಲ್ಲಿಂದ ಕನೆಕ್ಟಿವಿಟಿ ಅಷ್ಟಿಲ್ಲ ಅಂತಂದರೆ ಮತ್ತು ಜಾಸ್ತಿ ಆಕತ್ತಂತ ಆಟೋ ಕ್ಯಾಬ್ ಎಲ್ಲ. ಇಲ್ಲಿಂದ 10 ರೂಪಾಯಿದೊಳಗೆ ಹೌಡಾ ಸ್ಟೇಷನಿಗೆ ಹೋಗ್ಬೋದಂತ. ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾವೆ ಒಂದಷ್ಟು ಲೋಕಲ್ಗಳು. ಕ್ರಾಸಿಂಗ್ ಹುಬ್ಳಿ ರಿವರ್.
ಕರೆಂಟ್ ಒಳಗೆ ನೋಡ್ರಿ ಇಲ್ಲೇ ಸಿಯಾಲ್ದ ರಾಜಧಾನಿ ಒಳಗೆ ಸಿಯಾಲ್ದಾಯಿಂದ ಗಯಾ ಮಠ ಅವೈಲೇಬಲ್ ಇತ್ತು B11 ಒಳಗೆ 11 ನಂಬರ್ ಬುಕ್ ಮಾಡ್ಕೊಂಡು ಈಗಿನ ಮಟ್ಟಿಗೆ ನಿಮ್ಗೆ ನೆಕ್ಸ್ಟ್ ವೀಡಿಯೋ ಒಳಗೆ ನೋಡೋಕೆ ಸಿಗುತ್ತಾ ನಾನು ಎಲ್ಲಿ ನಿಮ್ಮ ರೀಚ್ ಆಗ್ತಾನೋ ಇಲ್ಲೋ ಅಂತ 349 ಆಗತ್ತೈತಿ 450 ಐತಿ ಇನ್ನೂ ಎಷ್ಟು ದೂರ ಐತಪ್ಪ ಅಂದ್ರೆ ಸಿಯಾಲ್ದ ಇಲ್ಲಿಂದ 9-10 ಕಿಲೋಮೀಟ್ರ್ ದೂರ ಐತಿ ಇನ್ನಿಲ್ದ ದಮ್ ಜಂಕ್ಷನಿಗೆ ಇಳಿದು ಹೋಗ್ಬೇಕು ನಾ ಕಿದ್ರ ಉತ್ತರಂಗಿ ಭಯ್ಯ उधर ही लास्ट ಇಲ್ಲಿ ನೋಡ್ರಿಲ್ಲ ದಮ್ ಜಂಕ್ಷನ್ ಅಂತೇಳಿ ಬರುತ್ತೆ ಅಲ್ಲಿ ಇಳಿಬೇಕಂತ ಮಾಡೀನಿ ಇಲ್ಲಿಂದ ಸಿಯಾಲ್ದಾಗ ನನಗೆ ಇದು ಸಿಗುತ್ತೆ ಲೋಕಲ್ ಇಲ್ಲಂತಂದ್ರೆ ಅಲ್ಲಿ ಹೋಗಿ ಬಂದೆ ಅಂದ್ರೆ ಭಾಳ ಲೇಟ್ ಆಗುತ್ತೆ ನೋಡ್ರಿ ಒಮ್ಮೆ ಟ್ರಾವೆಲ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಾಗತ್ತೆ ಹೋಗೋಣ ಬರ್ರಿ ಪಟ್ಕೊಂಡ ದಮ್ ಒಳಗೆ ಸ್ಟಾಪ್ ಮಾಡಲಿಲ್ಲ ನೋಡ್ರಿ ಟ್ರೈನ್ ಹಿಡಿಬೇಕು 50 ನಿಮಿಷ ಟೈಮ್ ಐತೆ ಬಿಡ್ರಿ ಇನ್ನು ಬಟ್ ನೋಡೋಣ ಅಂತ ಯಾಕಂದ್ರೆ ಟ್ರಾಫಿಕ್ ಭಾಳ ಐತಿ 30 ನಿಮಿಷ ತೋರಿಸತ್ತೆ ಬರೀ 3 ಕಿಲೋಮೀಟ್ರ್ 4:11 ಆತು ನೋಡ್ರಿ ಇಲ್ಲೇ ನಾವೀಗ ಕೋಲ್ಕತ್ತಾ ಸ್ಟೇಷನ್ಗೆ ಎಂಟ್ರ್ ಆದ್ವಿ 4:50ಕ್ಕೆ ನನ್ನ ಟ್ರೈನ್ ಐತಿ ನಾನು ಅರ್ಧ ತಾಸು ತೋರ್ಸತ್ತೈತಿ ರೀಚ್ ಆಗಕ್ಕೆ ಇಟ್ಸ್ ಇಂಪಾಸಿಬಲ್ ನಾವು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ನಾವು ರೀಚ್ ಆದೀವಿ ನೋಡ್ರಿ ಅದೇನು ಪ್ಲಾಟ್ಫಾರ್ಮ್ ಉಂಟತ್ತಲ್ಲ ಇದೆ ನೋಡ್ರಿ ಇಂಟರ್ನ್ಯಾಷನಲ್ ರೈಲ್ವೆ ಪ್ಲಾಟ್ಫಾರ್ಮ್ ಅದಕ್ಕೆ ಅಲ್ಲೆಲ್ಲ ಇದನ್ನ ಹಾಕ್ಯಾರ ಯಾಕಂದ್ರೆ ಇಮಿಗ್ರೇಷನ್ ಎಲ್ಲ ಪ್ರೊಸೆಸ್ ಮುಗಿಸ್ಬೇಕಲ್ಲ ಅದ್ರ ಸಂಬಂಧ ಇಲ್ಲಿಂದ ನಾವು ಹೋಗ್ತಿತ್ತು ನೋಡ್ರಿ ಈಗ ಮೇ ಬಿ ಬಂದ್ ಮಾಡ್ರಿ ಅನ್ಸುತ್ತೆ ಅದನ್ನು ಬಾಂಗ್ಲಾದೇಶ್ಗೆ ಹೋಗುವಂಥ ಗಾಡಿ ಅಲ್ಲೆಲ್ಲ ಇಮಿಗ್ರೇಷನ್ ಮತ್ತು BSF ಫೋರ್ಸಸ್ ಎಲ್ಲ ಇರ್ತೈತೆ ಯಾರು ಜಿಗಿದು ಅಡ್ಡಾಡ್ಬಾರ್ದು ಅಂತ ಹೇಳಿ ಒಂದು ಸೈಡಿಂದ ಹತ್ಬಾರ್ದಂತ ಅದೆಲ್ಲ ಬೇರೆ ಕಡೆ ಇನ್ನು 15 ನಿಮಿಷ ಉಳಿದೈತ್ರಿ 2 ಕಿಲೋಮೀಟ್ರ್ ಐತಿ ಸಿಗ್ನಲ್ ಜಾಮ್ ಪೂರ್ತಿ ನೋಡ್ರಿ ನಮ್ದು ನೆಕ್ಸ್ಟ್ ಜರ್ನಿ ಪ್ಲ್ಯಾನ್ ಏನಾಗತ್ತೆ ಅಂಥೇಳಿ ನೆಕ್ಸ್ಟ್ ವಿಡಿಯೋ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪಂಡೆ ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ